ನಾಳೆ ಅಂದುಕೊಂಡಂತೆ ಸಾರಿಗೆ ನೌಕರ ಮುಷ್ಕರ ನಡೆಯಬೇಕಿತ್ತು. ಆದರೆ ಈಗ ಸಾರಿಗೆ ಮುಷ್ಕರ ನಡೆಯೋದಿಲ್ಲ. ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳು ಎಂದಿನಂತೆ ಸಂಚಾರವನ್ನ ನಡೆಸುತ್ತೆ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಮುಷ್ಕರ ವಾಪಸ್ ಪಡೆದುಕೊಳ್ಳಲಾಗಿದೆ. ಸಾರಿಗೆ ಮುಷ್ಕರಕ್ಕೆ ಬ್ರೇಕ್ ಅನ್ನ ಹಾಕಿದ ಹೈಕೋರ್ಟ್ ಬಂದ್ ಪ್ರತಿಭಟನೆ ನಡೆಸದಂತೆ ಕೋರ್ಟ್ ಆದೇಶ ಕೊಟ್ಟಿತ್ತು. ಹೈಕೋರ್ಟ್ನ ದ್ವಿಸದಸ್ಯ ಪೀಠದ ಆದೇಶದ ಬೆನ್ನಲ್ಲೇ ಮುಷ್ಕರ ವಾಪಸ್ ಪಡೆಯಲಾಗಿದೆ. ಜಂಟಿ ಕ್ರಿಯಾ ಸಮಿತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೂಡ ಹಂಚಿಕೊಳ್ಳಲಾಗಿದೆ. ನಾಳೆ ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರ ಇರೋದಿಲ್ಲ. ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳು ಎಂದಿನಂತೆ ಸಂಚಾರವನ್ನ ಮಾಡುತ್ತೆ. ಇದು ಇವತ್ತಿನ ಕೋರ್ಟ್ ಅಲ್ಲಿ ಕೋರ್ಟ್ ಮುಂದೆ ಹೇಳ್ತು, ನೀವು ಕನ್ಸ್ಟ್ರಕ್ಷನ್ ವರ್ಕರ್ ಇದೆಲ್ಲ ಏನೋ ಒಬ್ರು ಕನ್ಸ್ಟ್ರಕ್ಷನ್ ವರ್ಕರ್ ಇನ್ನೊಬ್ರು ಡೊಮೆಸ್ಟಿಕ್ ವರ್ಕರ್ನ ಮುಂದೆ ಇಟ್ಕೊಂಡು ನೀವು ಹಾಕಿದ್ರಿ. ಒಂದ್ ಕಡೆಗೆ ಅವ್ರು ಹೇಳ್ತಾರೆ ನಾವು ಪರ್ಯಾಯ ವ್ಯವಸ್ಥೆ ಮಾಡಿಬಿಟ್ಟಿದೀವಿ, ಖಾಸಗಿ ಬಸ್ ಮಾಲೀಕರ ಹತ್ರ ಮಾತಾಡ್ಬಿಟ್ಟಿದೀವಿ. ಹಂಗ ಹೇಳಿದ್ರೆ ನೀವು PIL ಯಾಕೆ ಹಾಕಿದ್ರಿ? ಅದು ಕನ್ಸ್ಟ್ರಕ್ಷನ್ ವರ್ಕರ್. ಇದು ನಾಟಕ ಅನ್ನೋದು ಕೋರ್ಟ್ಗೂ ಗೊತ್ತಾಗಿದೆ. ಅದರಿಂದ ಇದ್ರ ಹಿಂದೆ ಯಾರಿದ್ದಾರೆ? ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಅವರ ಇದೇನೆ ಆಗಿರೋದು. PIL ಮಾಡಿದ್ದಾರೆ, ಅವರೇ ಮಾಡಿದ್ದಾರೆ. ಅಲ್ಲ, ಸಹಜ ಅದು. ನಾನು ಹೇಳಿದ್ನಲ್ಲ, ಅವರು ಒಂದು ಮುಷ್ಕರನ ಮುರಿಬೇಕಾದ್ರೆ ತಡಿಬೇಕಾದ್ರೆ ಅವರು ತಮ್ಮ ಬತ್ತಳಿಕೆಯಲ್ಲಿರೋ ಎಲ್ಲ ಅಸ್ತ್ರನೂ ಉಪಯೋಗಿಸ್ತಾರೆ. ನಾವು ಅದೇ ರೀತಿ ನಮಗೆ ಈ ಅವಕಾಶ ಕೊಡದೇ ಇದ್ದಿದ್ರೆ ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳ ಜೊತೆಯಲ್ಲಿ ನೀವು ಮಾತುಕತೆ ಆಡಬೇಕು ಅನ್ನೋ ಮುಷ್ಕರ ನಮಗೊಂದು ಅವಕಾಶ ಕೊಡದೇ ಇದ್ದಿದ್ರೆ ನಾವು ಇದಕ್ಕೆ ಬೇರೆ ಥರನೇ ರಿಯಾಕ್ಟ್ ಮಾಡ್ತಾ ಇದ್ವಿ. ಈ ಥರದ ಪ್ರತಿಕ್ರಿಯೆ ಖಂಡಿತ ಇರ್ತಾ ಇರಲಿಲ್ಲ. ಅದರಿಂದ ಇದು ಎಲ್ಲವೂ ಸಹ ಒಂದು ಹಗ್ಗಜಗ್ಗಾಟನೆ. ಆ ಕಾರ್ಮಿಕರ ಕೈಲೇ ಕಾರ್ಮಿಕರ ವಿರುದ್ಧ ಹಾಕ್ಸಿದ್ದಾರೆ. ಇದು ಎಂತ ಕುತಂತ್ರ ನೋಡಿ. ಮತ್ತೆ ಇದು ಈ ಕಾರ್ಮಿಕರು ಯಾರು PIL ಹಾಕಿದ್ದಾರೆ ಅವರು ಯಾವ ಮತಕ್ಷೇತ್ರದವರು ಅಂತ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ ಯಾರು ಹಾಕ್ಸಿರೋದು ಅಂತ. ಹಾಗಾಗಿ ಸಾರಿಗೆ ಸಚಿವರಿಗೆ ನಾವು ಹೇಳೋದಿಷ್ಟೇನೆ, ನೀವು ಇಂಥ ಕೆಲಸ ಮಾಡಬೇಡಿ, ಇಂಥ ಕುತಂತ್ರದ ಕೆಲಸ ಮಾಡಬೇಡಿ. ನೀವು ಏನು ನಮ್ಮ ಸಾರಿಗೆ ನೌಕರರ ಬೇಡಿಕೆಗಳಿದೆ ಅದನ್ನ ನೀವು ಈಡೇರಿಸೋದ್ರಲ್ಲಿ, ಇತ್ಯರ್ಥ ಮಾಡೋದ್ರಲ್ಲಿ ನಿಮ್ಮ ಶ್ರಮವನ್ನ ಹಾಕಿ. ಇಂಥ PIL ನಾಳೆ ಅಂದುಕೊಂಡಂತೆ ಸಾರಿಗೆ ನೌಕರ ಮುಷ್ಕರ ನಡೆಯಬೇಕಿತ್ತು. ಆದರೆ ಈಗ ಸಾರಿಗೆ ಮುಷ್ಕರ ನಡೆಯೋದಿಲ್ಲ. ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳು ಎಂದಿನಂತೆ ಸಂಚಾರವನ್ನ ನಡೆಸುತ್ತೆ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಮುಷ್ಕರ ವಾಪಸ್ ಪಡೆದುಕೊಳ್ಳಲಾಗಿದೆ. ಸಾರಿಗೆ ಮುಷ್ಕರಕ್ಕೆ ಬ್ರೇಕ್ ಅನ್ನ ಹಾಕಿದ ಹೈಕೋರ್ಟ್ ಬಂದ್ ಪ್ರತಿಭಟನೆ ನಡೆಸದಂತೆ ಕೋರ್ಟ್ ಆದೇಶ ಕೊಟ್ಟಿತ್ತು. ಹೈಕೋರ್ಟ್ನ ದ್ವಿಸದಸ್ಯ ಪೀಠದ ಆದೇಶದ ಬೆನ್ನಲ್ಲೇ ಮುಷ್ಕರ ವಾಪಸ್ ಪಡೆಯಲಾಗಿದೆ. ಜಂಟಿ ಕ್ರಿಯಾ ಸಮಿತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೂಡ ಹಂಚಿಕೊಳ್ಳಲಾಗಿದೆ. ನಾಳೆ ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರ ಇರೋದಿಲ್ಲ. ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳು ಎಂದಿನಂತೆ ಸಂಚಾರವನ್ನ ಮಾಡುತ್ತೆ. ಇದು ಇವತ್ತಿನ ಕೋರ್ಟ್ ಅಲ್ಲಿ ಕೋರ್ಟ್ ಮುಂದೆ ಹೇಳ್ತು, ನೀವು ಕನ್ಸ್ಟ್ರಕ್ಷನ್ ವರ್ಕರ್ ಇದೆಲ್ಲ ಏನೋ ಒಬ್ರು ಕನ್ಸ್ಟ್ರಕ್ಷನ್ ವರ್ಕರ್ ಇನ್ನೊಬ್ರು ಡೊಮೆಸ್ಟಿಕ್ ವರ್ಕರ್ನ ಮುಂದೆ ಇಟ್ಕೊಂಡು ನೀವು ಹಾಕಿದ್ರಿ. ಒಂದ್ ಕಡೆಗೆ ಅವ್ರು ಹೇಳ್ತಾರೆ ನಾವು ಪರ್ಯಾಯ ವ್ಯವಸ್ಥೆ ಮಾಡಿಬಿಟ್ಟಿದೀವಿ, ಖಾಸಗಿ ಬಸ್ ಮಾಲೀಕರ ಹತ್ರ ಮಾತಾಡ್ಬಿಟ್ಟಿದೀವಿ. ಹಂಗ ಹೇಳಿದ್ರೆ ನೀವು PIL ಯಾಕೆ ಹಾಕಿದ್ರಿ? ಅದು ಕನ್ಸ್ಟ್ರಕ್ಷನ್ ವರ್ಕರ್. ಇದು ನಾಟಕ ಅನ್ನೋದು ಕೋರ್ಟ್ಗೂ ಗೊತ್ತಾಗಿದೆ. ಅದರಿಂದ ಇದ್ರ ಹಿಂದೆ ಯಾರಿದ್ದಾರೆ? ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಅವರ ಇದೇನೆ ಆಗಿರೋದು. PIL ಮಾಡಿದ್ದಾರೆ, ಅವರೇ ಮಾಡಿದ್ದಾರೆ. ಅಲ್ಲ, ಸಹಜ ಅದು. ನಾನು ಹೇಳಿದ್ನಲ್ಲ, ಅವರು ಒಂದು ಮುಷ್ಕರನ ಮುರಿಬೇಕಾದ್ರೆ ತಡಿಬೇಕಾದ್ರೆ ಅವರು ತಮ್ಮ ಬತ್ತಳಿಕೆಯಲ್ಲಿರೋ ಎಲ್ಲ ಅಸ್ತ್ರನೂ ಉಪಯೋಗಿಸ್ತಾರೆ. ನಾವು ಅದೇ ರೀತಿ ನಮಗೆ ಈ ಅವಕಾಶ ಕೊಡದೇ ಇದ್ದಿದ್ರೆ ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳ ಜೊತೆಯಲ್ಲಿ ನೀವು ಮಾತುಕತೆ ಆಡಬೇಕು ಅನ್ನೋ ಮುಷ್ಕರ ನಮಗೊಂದು ಅವಕಾಶ ಕೊಡದೇ ಇದ್ದಿದ್ರೆ ನಾವು ಇದಕ್ಕೆ ಬೇರೆ ಥರನೇ ರಿಯಾಕ್ಟ್ ಮಾಡ್ತಾ ಇದ್ವಿ. ಈ ಥರದ ಪ್ರತಿಕ್ರಿಯೆ ಖಂಡಿತ ಇರ್ತಾ ಇರಲಿಲ್ಲ. ಅದರಿಂದ ಇದು ಎಲ್ಲವೂ ಸಹ ಒಂದು ಹಗ್ಗಜಗ್ಗಾಟನೆ. ಆ ಕಾರ್ಮಿಕರ ಕೈಲೇ ಕಾರ್ಮಿಕರ ವಿರುದ್ಧ ಹಾಕ್ಸಿದ್ದಾರೆ. ಇದು ಎಂತ ಕುತಂತ್ರ ನೋಡಿ. ಮತ್ತೆ ಇದು ಈ ಕಾರ್ಮಿಕರು ಯಾರು PIL ಹಾಕಿದ್ದಾರೆ ಅವರು ಯಾವ ಮತಕ್ಷೇತ್ರದವರು ಅಂತ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ ಯಾರು ಹಾಕ್ಸಿರೋದು ಅಂತ. ಹಾಗಾಗಿ ಸಾರಿಗೆ ಸಚಿವರಿಗೆ ನಾವು ಹೇಳೋದಿಷ್ಟೇನೆ, ನೀವು ಇಂಥ ಕೆಲಸ ಮಾಡಬೇಡಿ, ಇಂಥ ಕುತಂತ್ರದ ಕೆಲಸ ಮಾಡಬೇಡಿ. ನೀವು ಏನು ನಮ್ಮ ಸಾರಿಗೆ ನೌಕರರ ಬೇಡಿಕೆಗಳಿದೆ ಅದನ್ನ ನೀವು ಈಡೇರಿಸೋದ್ರಲ್ಲಿ, ಇತ್ಯರ್ಥ ಮಾಡೋದ್ರಲ್ಲಿ ನಿಮ್ಮ ಶ್ರಮವನ್ನ ಹಾಕಿ. ಇಂಥ PIL ನಾಳೆ ಅಂದುಕೊಂಡಂತೆ ಸಾರಿಗೆ ನೌಕರ ಮುಷ್ಕರ ನಡೆಯಬೇಕಿತ್ತು. ಆದರೆ ಈಗ ಸಾರಿಗೆ ಮುಷ್ಕರ ನಡೆಯೋದಿಲ್ಲ.
ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳು ಎಂದಿನಂತೆ ಸಂಚಾರವನ್ನ ನಡೆಸುತ್ತೆ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಮುಷ್ಕರ ವಾಪಸ್ ಪಡೆದುಕೊಳ್ಳಲಾಗಿದೆ. ಸಾರಿಗೆ ಮುಷ್ಕರಕ್ಕೆ ಬ್ರೇಕ್ ಅನ್ನ ಹಾಕಿದ ಹೈಕೋರ್ಟ್ ಬಂದ್ ಪ್ರತಿಭಟನೆ ನಡೆಸದಂತೆ ಕೋರ್ಟ್ ಆದೇಶ ಕೊಟ್ಟಿತ್ತು. ಹೈಕೋರ್ಟ್ನ ದ್ವಿಸದಸ್ಯ ಪೀಠದ ಆದೇಶದ ಬೆನ್ನಲ್ಲೇ ಮುಷ್ಕರ ವಾಪಸ್ ಪಡೆಯಲಾಗಿದೆ. ಜಂಟಿ ಕ್ರಿಯಾ ಸಮಿತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೂಡ ಹಂಚಿಕೊಳ್ಳಲಾಗಿದೆ. ನಾಳೆ ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರ ಇರೋದಿಲ್ಲ. ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳು ಎಂದಿನಂತೆ ಸಂಚಾರವನ್ನ ಮಾಡುತ್ತೆ. ಇದು ಇವತ್ತಿನ ಕೋರ್ಟ್ ಅಲ್ಲಿ ಕೋರ್ಟ್ ಮುಂದೆ ಹೇಳ್ತು, ನೀವು ಕನ್ಸ್ಟ್ರಕ್ಷನ್ ವರ್ಕರ್ ಇದೆಲ್ಲ ಏನೊಬ್ರು ಕನ್ಸ್ಟ್ರಕ್ಷನ್ ವರ್ಕರ್ ಇನ್ನೊಬ್ರು ಡೊಮೆಸ್ಟಿಕ್ ವರ್ಕರ್ನ ಮುಂದೆ ಇಟ್ಕೊಂಡು ನೀವು ಹಾಕಿದ್ರಿ. ಒಂದ್ ಕಡೆಗೆ ಅವ್ರು ಹೇಳ್ತಾರೆ ನಾವು ಪರ್ಯಾಯ ವ್ಯವಸ್ಥೆ ಮಾಡಿಬಿಟ್ಟಿದೀವಿ, ಖಾಸಗಿ ಬಸ್ ಮಾಲೀಕರ ಹತ್ರ ಮಾತಾಡ್ಬಿಟ್ಟಿದೀವಿ. ಹಂಗ ಹೇಳಿದ್ರೆ ನೀವು PIL ಯಾಕೆ ಹಾಕಿದ್ರಿ? ಅದು ಕನ್ಸ್ಟ್ರಕ್ಷನ್ ವರ್ಕರ್. ಇದು ನಾಟಕ ಅನ್ನೋದು ಕೋರ್ಟ್ಗೂ ಗೊತ್ತಾಗಿದೆ. ಅದರಿಂದ ಇದ್ರ ಹಿಂದೆ ಯಾರಿದ್ದಾರೆ? ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಅವರ ಇದೇನೆ ಆಗಿರೋದು. PIL ಮಾಡಿದ್ದಾರೆ, ಅವರೇ ಮಾಡಿದ್ದಾರೆ. ಅಲ್ಲ, ಸಹಜ ಅದು. ನಾನು ಹೇಳಿದ್ನಲ್ಲ, ಅವರು ಒಂದು ಮುಷ್ಕರನ ಮುರಿಬೇಕಾದ್ರೆ, ತಡಿಬೇಕಾದ್ರೆ ಅವರು ತಮ್ಮ ಬತ್ತಳಿಕೆಯಲ್ಲಿರೋ ಎಲ್ಲ ಅಸ್ತ್ರನೂ ಉಪಯೋಗಿಸ್ತಾರೆ. ನಾವು ಅದೇ ರೀತಿ ನಮಗೆ ಈ ಅವಕಾಶ ಕೊಡದೇ ಇದ್ದಿದ್ರೆ ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳ ಜೊತೆಯಲ್ಲಿ ನೀವು ಮಾತುಕತೆ ಆಡಬೇಕು ಅನ್ನೋ ಮುಷ್ಕರದ ನಮಗೊಂದು ಅವಕಾಶ ಕೊಡದೇ ಇದ್ದಿದ್ರೆ ನಾವು ಇದಕ್ಕೆ ಬೇರೆ ಥರನೇ ರಿಯಾಕ್ಟ್ ಮಾಡ್ತಾ ಇದ್ವಿ. ಈ ಥರದ ಪ್ರತಿಕ್ರಿಯೆ ಖಂಡಿತ ಇರ್ತಾ ಇರಲಿಲ್ಲ. ಅದರಿಂದ ಇದು ಎಲ್ಲವೂ ಸಹ ಒಂದು ಹಗ್ಗಜಗ್ಗಾಟನೆ. ಆ ಕಾರ್ಮಿಕರ ಕೈಲೇ ಕಾರ್ಮಿಕರ ವಿರುದ್ಧ ಹಾಕ್ಸಿದ್ದಾರೆ. ಇದು ಎಂತ ಕುತಂತ್ರ ನೋಡಿ. ಮತ್ತೆ ಇದು ಈ ಕಾರ್ಮಿಕರು ಯಾರು PIL ಹಾಕಿದ್ದಾರೆ ಅವರು ಯಾವ ಮತಕ್ಷೇತ್ರದವರು ಅಂತ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ ಯಾರು ಹಾಕ್ಸಿರೋದು ಅಂತ. ಹಾಗಾಗಿ ಸಾರಿಗೆ ಸಚಿವರಿಗೆ ನಾವು ಹೇಳೋದಿಷ್ಟೇನೆ, ನೀವು ಇಂಥ ಕೆಲಸ ಮಾಡಬೇಡಿ, ಇಂಥ ಕುತಂತ್ರದ ಕೆಲಸ ಮಾಡಬೇಡಿ. ನೀವು ಏನು ನಮ್ಮ ಸಾರಿಗೆ ನೌಕರರ ಬೇಡಿಕೆಗಳಿದೆ ಅದನ್ನ ನೀವು ಈಡೇರಿಸೋದ್ರಲ್ಲಿ, ಇತ್ಯರ್ಥ ಮಾಡೋದ್ರಲ್ಲಿ ನಿಮ್ಮ ಶ್ರಮವನ್ನ ಹಾಕಿ. ಇಂಥ PIL ನಾಳೆ ಅಂದುಕೊಂಡಂತೆ ಸಾರಿಗೆ ನೌಕರ ಮುಷ್ಕರ ನಡೀಬೇಕಿತ್ತು. ಆದರೆ ಈಗ ಸಾರಿಗೆ ಮುಷ್ಕರ ನಡೆಯೋದಿಲ್ಲ. ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳು ಎಂದಿನಂತೆ ಸಂಚಾರವನ್ನ ನಡೆಸುತ್ತೆ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಮುಷ್ಕರ ವಾಪಸ್ ಪಡೆದುಕೊಳ್ಳಲಾಗಿದೆ. ಸಾರಿಗೆ ಮುಷ್ಕರಕ್ಕೆ ಬ್ರೇಕ್ ಅನ್ನ ಹಾಕಿದ ಹೈಕೋರ್ಟ್ ಬಂದ್ ಪ್ರತಿಭಟನೆ ನಡೆಸದಂತೆ ಕೋರ್ಟ್ ಆದೇಶ ಕೊಟ್ಟಿತ್ತು. ಹೈಕೋರ್ಟ್ನ ದ್ವಿಸದಸ್ಯ ಪೀಠದ ಆದೇಶದ ಬೆನ್ನಲ್ಲೇ ಮುಷ್ಕರ ವಾಪಸ್ ಪಡೆಯಲಾಗಿದೆ. ಜಂಟಿ ಕ್ರಿಯಾ ಸಮಿತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೂಡ ಹಂಚಿಕೊಳ್ಳಲಾಗಿದೆ. ನಾಳೆ ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರ ಇರೋದಿಲ್ಲ. ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳು ಎಂದಿನಂತೆ ಸಂಚಾರವನ್ನ ಮಾಡುತ್ತೆ. ಇದು ಇವತ್ತಿನ ಕೋರ್ಟ್ ಅಲ್ಲಿ ಕೋರ್ಟ್ ಮುಂದೆ ಹೇಳ್ತು, ನೀವು ಕನ್ಸ್ಟ್ರಕ್ಷನ್ ವರ್ಕರ್ ಇದೆಲ್ಲ ಏನೊಬ್ರು ಕನ್ಸ್ಟ್ರಕ್ಷನ್ ವರ್ಕರ್ ಇನ್ನೊಬ್ರು ಡೊಮೆಸ್ಟಿಕ್ ವರ್ಕರ್ನ ಮುಂದೆ ಇಟ್ಕೊಂಡು ನೀವು ಹಾಕಿದ್ರಿ. ಒಂದ್ ಕಡೆಗೆ ಅವ್ರು ಹೇಳ್ತಾರೆ ನಾವು ಪರ್ಯಾಯ ವ್ಯವಸ್ಥೆ ಮಾಡಿಬಿಟ್ಟಿದೀವಿ, ಖಾಸಗಿ ಬಸ್ ಮಾಲೀಕರ ಹತ್ರ ಮಾತಾಡ್ಬಿಟ್ಟಿದೀವಿ. ಹಂಗ ಹೇಳಿದ್ರೆ ನೀವು PIL ಯಾಕೆ ಹಾಕಿದ್ರಿ? ಅದು ಕನ್ಸ್ಟ್ರಕ್ಷನ್ ವರ್ಕರ್. ಇದು ನಾಟಕ ಅನ್ನೋದು ಕೋರ್ಟ್ಗೂ ಗೊತ್ತಾಗಿದೆ. ಅದರಿಂದ ಇದ್ರ ಹಿಂದೆ ಯಾರಿದ್ದಾರೆ? ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಅವರ ಇದೇನೆ ಆಗಿರೋದು. PIL ಮಾಡಿದ್ದಾರೆ, ಅವರೇ ಮಾಡಿದ್ದಾರೆ. ಅಲ್ಲ, ಸಹಜ ಅದು. ನಾನು ಹೇಳಿದ್ನಲ್ಲ, ಅವರು ಒಂದು ಮುಷ್ಕರನ ಮುರಿಬೇಕಾದ್ರೆ, ತಡಿಬೇಕಾದ್ರೆ ಅವರು ತಮ್ಮ ಬತ್ತಳಿಕೆಯಲ್ಲಿರೋ ಎಲ್ಲ ಅಸ್ತ್ರನೂ ಉಪಯೋಗಿಸ್ತಾರೆ. ನಾವು ಅದೇ ರೀತಿ ನಮಗೆ ಈ ಅವಕಾಶ ಕೊಡದೇ ಇದ್ದಿದ್ರೆ ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳ ಜೊತೆಯಲ್ಲಿ ನೀವು ಮಾತುಕತೆ ಆಡಬೇಕು ಅನ್ನೋ ಮುಷ್ಕರದ ನಮಗೊಂದು ಅವಕಾಶ ಕೊಡದೇ ಇದ್ದಿದ್ರೆ ನಾವು ಇದಕ್ಕೆ ಬೇರೆ ಥರನೇ ರಿಯಾಕ್ಟ್ ಮಾಡ್ತಾ ಇದ್ವಿ. ಈ ಥರದ ಪ್ರತಿಕ್ರಿಯೆ ಖಂಡಿತ ಇರ್ತಾ ಇರಲಿಲ್ಲ. ಅದರಿಂದ ಇದು ಎಲ್ಲವೂ ಸಹ ಒಂದು ಹಗ್ಗಜಗ್ಗಾಟನೆ. ಆ ಕಾರ್ಮಿಕರ ಕೈಲೇ ಕಾರ್ಮಿಕರ ವಿರುದ್ಧ ಹಾಕ್ಸಿದ್ದಾರೆ. ಇದು ಎಂತ ಕುತಂತ್ರ ನೋಡಿ. ಮತ್ತೆ ಇದು ಈ ಕಾರ್ಮಿಕರು ಯಾರು PIL ಹಾಕಿದ್ದಾರೆ ಅವರು ಯಾವ ಮತಕ್ಷೇತ್ರದವರು ಅಂತ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ ಯಾರು ಹಾಕ್ಸಿರೋದು ಅಂತ. ಹಾಗಾಗಿ ಸಾರಿಗೆ ಸಚಿವರಿಗೆ ನಾವು ಹೇಳೋದಿಷ್ಟೇನೆ, ನೀವು ಇಂಥ ಕೆಲಸ ಮಾಡಬೇಡಿ, ಇಂಥ ಕುತಂತ್ರದ ಕೆಲಸ ಮಾಡಬೇಡಿ. ನೀವು ಏನು ನಮ್ಮ ಸಾರಿಗೆ ನೌಕರರ ಬೇಡಿಕೆಗಳಿದೆ ಅದನ್ನ ನೀವು ಈಡೇರಿಸೋದ್ರಲ್ಲಿ, ಇತ್ಯರ್ಥ ಮಾಡೋದ್ರಲ್ಲಿ ನಿಮ್ಮ ಶ್ರಮವನ್ನ ಹಾಕಿ. ಇಂಥ PIL